ಮಂಟಪದಲ್ಲಿ ಕೂತ್ಕೊಳ್ಳೋವಳು ವಿಶಾಖನೇ ಹೊರತು ರಾಧಿಕಾ ಅಲ್ಲ. ವಿಶು ತಾಳಿ ಕಟ್ಟೋದು ವಿಶಾಖಂಗೆ, ರಾಧಿಕನಿಗಲ್ಲ. ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಲ್ಲ ಅತ್ತೆ. ಈ ಹಿಂದೆ ಮಾಡಿದ ತಪ್ಪಿಂದಾನೇ ನನಗೆ ಇವ್ರ ಮುಂದೆ ತಲೆ ತಗ್ಸೋ ಹಾಗಾಗಿದೆ. ನನ್ನ ಗಂಡನಿಗೆ ನಾನು ಮೋಸ ಮಾಡಿದೆ, ವಿಶ್ವಾಸ ದ್ರೋಹ ಮಾಡಿದೆ ಅನ್ನೋ ಕೊರಗು ಇವಾಗ್ಲೂ ನನ್ನನ್ನು ಕಾಡ್ತಾ ಇದೆ. ಪುನಃ ಅಂತ ತಪ್ಪು ನಾನು ಖಂಡಿತವಾಗ್ಲೂ ಮಾಡಲ್ಲ. ಆಯ್ತು, ನಿನ್ ಮಾತೇ ಆಗ್ಲಿ. ನೀನ್ ಹೇಳ್ದಾಗೆ ಒಪ್ಕೋತೀನಿ. ರಾಧಿಕಂಗ್ ಮದ್ವೆ ಮಾಡಿ ಗಂಡನ ಮನೆ ಕಳ್ಸು. ಆಮೇಲೆ ವಿಶಾಖನ್ ಏನ್ ಮಾಡ್ತೀಯಾ? ಎಲ್ರೂ ಗಂಡನ್ ಬಿಟ್ಟೋಳು ಅಂತಾರೆ. ಅವನ್ ನಡತೆ ಸರಿಯಾಗಿರ್ಲಿಲ್ಲ, ಅದಕ್ಕೆ ರಾಧಿಕಂಗೆ ವಿಷನ್ ಕೊಟ್ಟು ಮದುವೆ ಮಾಡಿದ್ರು ಅಂತ ಊರಿನ ಜನ, ನೆಂಟರು, ಇಷ್ಟರು ಎಲ್ಲ ಹಾಡ್ಕೋತಾರೆ. ಯಾರು ಏನ್ ಬೇಕಾದ್ರೂ ಆಡ್ಕೊಳ್ಳಿ, ನಾನು ಸತ್ಯಕ್ಕೆ ಸರಿಯಾಗಿ ನಡ್ಕೊಳ್ತೀನಿ. ರಾಧಿಕನ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅತ್ತೆ. ಆಯ್ತು, ನಾಳೆ ನಾನು ಸತ್ತು ಹೋಗ್ತೀನಿ. ನೀನು ಪೂರ್ಣ ಏನು ಶಾಶ್ವತ ಅಲ್ಲ. ನಿಮ್ಮ ನಂತರ ವಿಶಾಖನ್ ಯಾರಿದ್ದಾರೆ? ಗಂಡ ಬಿಟ್ಟೋಳ್ನ ಬೇರೆ ಯಾರು ಮದುವೆ ಆಗ್ತಾರೆ? ವಿಶಾಖ ಸಾಯೋವರೆಗೂ ಒಂಟಿ ಹೆಣ್ಣಾಗೆ ಬದುಕಬೇಕಾಗುತ್ತೆ. ಒಂಟಿ ಹೆಂಗಸನ್ನ ಈ ಸಮಾಜ ಸುಮ್ಮನೆ ಬಿಡುತ್ತಾ? ಕಂಡು ಗಂಡಸರು ಅವಳ ಮೇಲೆ ಕಣ್ಣು ಹಾಕ್ತಾರೆ. ವಿಶಾಖಂಗೂ ಯೌವನ ಇದೆ. ನಮ್ಮ ಕಣ್ಣೆದುರುಗಡೆನೆ ಅವಳು ಬಾಳು ಹಾಳಾಗಬಾರ್ದು ಅಲ್ವಾ? ಅವಳಿಗೂ ಸಂಸಾರದ ರಕ್ಷಣೆ ಬೇಕಲ್ವಾ? ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ದೇವ್ಕಿ. ನನ್ನ ಮಾತು ಕೇಳು, ಮದುವೆ ಮುಗಿಯುವವರೆಗೂ ಸುಮ್ಮನಿದ್ಬಿಡು. ವಿಶು ವಿಶಾಖನ್ಗೆ ತಾಳಿ ಕಟ್ಲಿ, ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಚೆನ್ನಾಗಿರುತ್ತೆ. ವಿಶು, ನೀನ್ ಇದನ್ನ ಹಿಂಗ್ ಹಾಕೊಳ್ಳೋ. ನಿಮ್ ತಾತ ಹಿಂಗೆ ಹಾಕೊಳ್ತಿದ್ರು. ಹಳೆ ಟ್ರೆಂಡು, ಹೀಗೆ ಇರ್ಲಿ, ಚೆನ್ನಾಗಿರುತ್ತೆ. ಹೌದು ಬಾವಾ, ನೀವಿದ್ನ ಹಿಂಗ್ ಹಾಕೊಳ್ಳಿ, ಮಹಾರಾಜನ್ ತರ ಕಾಣಿಸ್ತೀರಾ. ಹರಿ ಓಂ. ಹರಿ ಓಂ. ಬೀಗರ್ಗೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ಪರವಾಗಿಲ್ಲ, ಅಕ್ಕ ಮಟ್ಟಿಗಿದೆ. ಹನುಮಂತನೇ ಹಗ್ಗ ಕಡಿತಿರ್ಬೇಕಾದ್ರೆ ಭಕ್ತರು ಶಾವಿಗೆ ಕೇಳಕ್ಕಾಗುತ್ತಾ? ಶಾಸ್ತ್ರಿಗಳೇ, ನೀವು ನಿಮ್ಮ ಆರ್ಥಿಕ ಸ್ಥಿತಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದಿರಾ. ಸಾಕಿಷ್ಟು ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಶಾಸ್ತ್ರಿಗಳೇ, ನಾವು ಗಣ್ಯನ ಕಡೆಯವರು ಅಂತ ದಿಮಾಗ್ ತೋರಿಸೋ ಕಾಲ ಹಿಂದಿತ್ತು, ಈಗಿಲ್ಲ. ಈಗ ಏನಿದ್ರು ಹೆಣ್ಣಿಗೆ ಬರಗಾಲ. ದುಡ್ಡು ಕೊಟ್ಟು ಹೆಣ್ಣು ತರೋ ಪರಿಸ್ಥಿತಿ ಬಂದಿದೆ ಈಗ. ಕುಲ ಗೋತ್ರ ಒಂದು ನೋಡಲ್ಲ, ಹೆಣ್ಣು ಜಾತಿ ಅಂತ ಒಂದಿದ್ರೆ ಸಾಕು, ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಬೇಕಾದ್ರೆ ಮದುವೆಗಿಂತ ಮುಂಚೆನೆ ಹೆಂಡತಿ ಹೆಸರಿಗೆ ಆಸ್ತಿ ಬರೆದು ಕೊಟ್ಬಿಡ್ತಾರೆ.
ನಾನು ನಿಮ್ಮ ಆಸ್ತಿ ಸಂಪತ್ತು ಇದನ್ನೆಲ್ಲ ನೋಡಿ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಆಗಬೇಕು ಅಂತ ನಿಶ್ಚಯ ಮಾಡಲಿಲ್ಲ ಸ್ವಾಮಿ. ನಮ್ಮ ಅಳಿಯಂದ್ರು ಒಳ್ಳೆಯವರು, ತುಂಬಾ ಒಳ್ಳೆಯವರು. ಅವ್ರಿಗೆ ನಮ್ಮಿಂದಾಗಿ ತುಂಬಾ ನೋವಾಗಿದೆ. ಆ ಪಾಪದ ಭಾರ ನನ್ನ ಮೇಲಿದೆ ಸ್ವಾಮಿ. ಆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಬೇಡವೆ? ಹಾಗಾಗಿ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಡ್ಬೇಕು ಅಂತ ನಾನು ನಿಷ್ಕರ್ಷೆ ಮಾಡಿ. ಅಯ್ಯ, ತಮಾಷೆ ಮಾಡಿದರಿ, ಕೋಪ ಯಾಕೆ ಮಾಡ್ಕೋತಾ ಇದ್ದೀರಾ ನೀವು? ಅಲ್ಲ, ನಮ್ಮ ವಿಶ್ವ ಮದುವೆಕ್ಕಿಂತ ಮುಂಚೆನೆ ರಾಧಿಕಾ ಹೆಸರಿಗೆ ಖಾತೆ ಬದಲಾಯಿಸ್ತೀನಿ ಅಂದಿದ್ದ. ಅದಕ್ಕೆ ಈ ಮಾತು ಹೇಳಿದ್ದು. ನೀವು ಬೇಜಾರು ಮಾಡ್ಕೋಬೇಡಿಯಪ್ಪ ದಯವಿಟ್ಟು. ಮೈ ಉರಿಯೋ ಮಾತಿಗೆ ಬೇಸರ, ಕೋಪ ಇದೆಲ್ಲ ಯಾತಕ್ಕೆ ಬೇಕು ಹೇಳಿ ವಿಷ್ಣು? ನಿಮ್ಮ ಮನಸ್ಸು, ನಿಮ್ಮ ಮಾತು, ಆದರೆ ಹಿಂದಿರೋ ಭಾವನೆಗಳು ಇದೆಲ್ಲ ನನಗೆ ಅರ್ಥ ಆಯ್ತು ಸ್ವಾಮಿ. ಆಯ್ತು, ಮದುವೆಗೂ ಮೊದಲೇ ನೀವು ಈ ಮಾತು ಪ್ರಸ್ತಾಪ ಮಾಡಿದ್ದು ಕೂಡ ಸೂಕ್ತವಾಗೇ ಇತ್ತು. ಬಹಳ ಸಂತೋಷ ಸ್ವಾಮಿ. ಅಧಿಕಾರ, ಅಂತಸ್ತು ಇದು ಯಾವುದು ನಮಗೆ ಬೇಡ. ಅಳಿಯಂದ್ರೆ, ನನಗಾಗ್ಲಿ ನನ್ನ ಮಗಳ ರಾಧಿಕಾಗಾಗ್ಲಿ ನಿಮ್ಮ ಆಸ್ತಿ ಮೇಲೆ ಎಳ್ಳಷ್ಟು ಆಕಾಂಕ್ಷೆ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯರು ಕೊಡ್ಬೋದಾದಂತ ಪ್ರೀತಿ, ವಿಶ್ವಾಸ, ಅಭಿಮಾನ, ಸ್ನೇಹ ಇಷ್ಟೇ, ಇಷ್ಟು ಸಾಕು ಅವಳಿಗೆ. ನಿಮ್ಮ ಅಂತಸ್ತು, ನಿಮ್ಮ ಅಧಿಕಾರ ಇದ್ಯಾವುದು ನಮಗೆ ಬೇಡ ತಾಯಿ. ನೀವು ತುಂಬಾ ಸಜ್ಜನ. ನನ್ನ ಮಗಳು ನಿಮ್ಮೆಲ್ಲರ ಸೇವೆ ಮಾಡೋ ಹಾಗಾಗ್ಲಿ, ನಿಮ್ಮ ಮನೆ ಸೇರಿ ಅವಳು ನಿಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಆಗಿರ್ಲಿ ಅಂತ ನಾನು ಆಸೆ ಪಟ್ಟಿದ್ದು ಅಷ್ಟೇ ತಾಯಿ. ಇದಕ್ಕಿಂತ ಬೇರೆ ಯಾವ ಯೋಚನೆಗಳನ್ನು ನಾನು ಮಾಡಲಿಲ್ಲಮ್ಮ. ನಾವು ಬಡವರು ನಿಜ, ನಾವು ಬಡವರು. ಆದ್ರೆ ನಾವು ನಮ್ಮ ಆತ್ಮಗೌರವನ ಯಾವತ್ತೂ ಮಾರ್ಕೊಂಡಿಲ್ಲ ಸ್ವಾಮಿ. ನಿಮ್ಮ ಸಿರಿ ಸಂಪತ್ತು ಇದಕ್ಕೆಲ್ಲ ನಾವು ಅದನ್ನ ಮಾರ್ಕೊಳ್ತೀವಿ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಹೇಳ್ಬಿಡಿ, ಹೇಳ್ಬಿಡಿ. ಇನ್ನೂ ಕಾಲ ಮಿಂಚಿಲ್ಲ ತಾಯಿ. ಈ ಮದುವೆನ ಇಲ್ಲಿಗೆ ನಿಲ್ಲಿಸ್ಬಿಡ. ಶಾಸ್ತ್ರಿಗಳೇ, ಚಿಕ್ಕಪ್ಪ, ಮಾವ, ಐ ಆಮ್ ಸಾರಿ ಮಾವ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಮಾವ. ನಾನು ಲಾಯರ್ನ ಕಳಿಸಿ ಟ್ರಸ್ಟ್ ಬಗ್ಗೆ, ಆಸ್ತಿ ಬಗ್ಗೆ ಮಾತಾಡಿದ ಉದ್ದೇಶ ನಿಮ್ಮನ್ನು ನೋಯಿಸ್ಬೇಕು ಅಂತ ಅಲ್ಲ ಮಾವ. ರಾಧಿಕಾ ನಮ್ಮ ಮನೆ ಸೊಸೆಯಾಗಿ ಬರುವಾಗ ಅವಳನ್ನ ಯಾರು ಕೇವಲವಾಗಿ ನೋಡಬಾರ್ದು. ಅವಳನ್ನು ಸಮಾನ ಗೌರವದಿಂದ ನೋಡಬೇಕು. ಅವಳಿಗೆ
ಅವ್ರಿಗೆ ಸಲ್ಬೇಕಾದಂಥ ಗೌರವ, ಅಧಿಕಾರ, ಅಂತಸ್ತು ಸಿಗ್ಬೇಕನ್ಕೊಂಡೆ ಅಷ್ಟೇ. ಮಾವ, ಇದನ್ನೆಲ್ಲ ಕೇವಲ ಬಾಯಿ ಮಾತಲ್ಲಿ ಹೇಳೋದ್ಕಿಂತ ಆಚರಣೆ ಮೂಲಕ ಮಾಡಬೇಕು ಅನ್ಕೊಂಡೆ ಮಾವ. ಇದೇ ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ಲಾಯರ್ನ ಕಳಿಸಿ ಈಗಲೇ ಪೇಪರ್ನ ರೆಡಿ ಮಾಡಿಸ್ಬಿಟ್ಟೆ ಮಾವ. ಮಾವ, ನಾನು ರಾಧಿಕಾ ಹೇಗಿದ್ದಳೋ ಹಾಗೆ ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ದೀನಿ ಮಾವ. ನಿಮ್ಮಿಂದಾಗ್ಲಿ ರಾಧಿಕಳಿಂದಾಗ್ಲಿ ಯಾವುದೇ ನಿರೀಕ್ಷೆ ನಾನು ಇಟ್ಕೊಂಡಿಲ್ಲ ಮಾವ. ನಿಮಗೆ ಭಾಷೆ ಕೊಡ್ತೀನಿ ಮಾವ. ರಾಧಿಕಾಗೆ ಸಲ್ಬೇಕಾದಂಥ ಗೌರವ, ಪ್ರೀತಿ ರವೆಯಷ್ಟು ಕಡಿಮೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ ಮಾವ. ನನ್ನ ನಂಬಿ ಮಾವ. ಶಾಸ್ತ್ರಿಗಳೇ, ನೀವು ಇವ್ರ ಮಾತಿಗೆಲ್ಲ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳು ರಾಧಿಕಾಗೆ ನೀವು ಕೊಟ್ಟಿರೋ ಸಂಸ್ಕಾರಕ್ಕೆ ಬೆಲೆ ಕೊಟ್ಟಕ್ಕಾಗತ್ತಾ? ಈ ಆಸ್ತಿ, ಸಂಪತ್ತು ಎಲ್ಲದಕ್ಕಿಂತ ಹೆಚ್ಚಿನ ಮೌಲ್ಯ ಅದಕ್ಕಿದೆ. ಅವಳಂತ ಒಳ್ಳೆ ಹುಡುಗಿ ನಮ್ಮ ವಿಷು ಕೈ ಹಿಡಿಯೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಅತ್ತೆ ಹಾಗೆ ಮಾತಾಡಬಾರ್ದಾಗಿತ್ತು. ಆ ರಾಧಿಕನ ಎದುರು ಕಡೆ ನಮ್ಮನ್ನ ನಾವೇ ಕೀಳು ಅಂತ ಹೇಳ್ಕೊಂಡಂಗಾಯ್ತು. ಅತ್ತೆ, ರಾಧಿಕನ್ ಬಗ್ಗೆ ಏನೇ ಹೇಳಿದ್ರು ನಿಮಗ್ ಸೊಸೆ ಆಗಿ ಬರೋಳು ವಿಶಾಖ. ಸೊ ವಿಶಾಖ ನಮ್ಮ ಹತೋಟಲ್ಲಿ ಇರ್ಬೇಕಾದ್ರೆ ನಾವೇ ಚಿಂತೆ ಮಾಡಬೇಕು? ನೋಡಿ, ರಾಧಿಕಾ ನಮ್ಮನೆ ರಾಧಾರಾಣಿ ಅನ್ನೋದನ್ನ ಆ ಶ್ರೀಕೃಷ್ಣ ಪರಮಾತ್ಮನೇ ನಿಶ್ಚಯ ಮಾಡಿದ್ದಾನೆ. ನೀವು ನಿಶ್ಚಿಂತೆಯಿಂದ ಮದುವೆ ತಯಾರಿ ಮಾಡ್ಕೊಳ್ಳಿ. ನಾನ್ ದಿಬ್ನ ಹೊರಡಿಸ್ತೀನಿ ಅಲ್ವೇನಾ ವಿಷು? ಅಮ್ಮ, ಯಾಕೆ ನನ್ನ ಹತ್ರ ಮಾತಾಡ್ದೆ ಹಾಗೆ ಹೋಗ್ತಿದ್ಯಾ? ಯಾಕೂ ಇಲ್ಲ ಮಗಳೇ, ದಿಬ್ಣ ಮಂಟಪ ಬರೋ ಹೊತ್ತಾಯ್ತು. ನೀನು ತಯಾರಾಗಿದೆಯೋ ಇಲ್ವೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ, ವಿಶಾಖನೇ ನನ್ನನ್ನು ತಯಾರಿ ಮಾಡಿದ್ಲು. ನನ್ನ ಮುಖಕ್ಕೆ ಏನೇನೋ ಹಚ್ಚದ್ಲಮ್ಮ. ನಾನು ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಅಮ್ಮ, ಯಾಕೆ ಒಂಥರ ಇದೆಯಾ? ಏನಾದ್ರೂ ಚಿಂತೆನಾ? ಹಾಗೆಲ್ಲ ಏನೂ ಇಲ್ಲ ಮಗಳೇ. ಬೆಳಿಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸುಸ್ತಾಗಿದೆ ಅಷ್ಟೇ. ನಾನಿವತ್ತು ನಿನಗೆ ಏನು ಕೆಲಸ ಮಾಡಿಕೊಡ್ಲಿಲ್ಲ. ಬರೀ ಪೂಜೆ, ಅಲಂಕಾರ ಇದ್ರಲ್ಲೇ ಆಗೋಯ್ತು.
ಮದ್ವೆ ಸಂಭ್ರಮದಲ್ಲಿ ನೀನು ಊಟ ಮಾಡಿದ್ಯಾ ಅಂತ ಕೇಳೋದನ್ನು ಮರ್ತ್ಬಿಟ್ಟೆ ಅಮ್ಮ ನಾನು. ಮನೇಲಿ ಎಲ್ರ ಆರೋಗ್ಯ ಊಟ ತಿಂಡಿ ವಿಚಾರಿಸೋಳು ನೀನು. ಆದ್ರೆ ನಿನ್ ಬಗ್ಗೆ ಕಾಳಜಿ ವಹಿಸೋರು ಯಾರಿದಾರಮ್ಮ? ಅಮ್ಮ ಹೇಗಿದ್ದಾಳೋ ಏನೋ, ಬಟ್ಟೆ ಒಗ್ದು ಬೆನ್ನೋವಾಯ್ತೇನೋ, ಮನೆ ಕೆಲಸ ಎಲ್ಲ ಒಬ್ಳೆ ಹೇಗ್ ನೋಡ್ಕೋತಾಳೋ ಏನೋ ಅಂತ ನನ್ನಿಂದ ಯೋಚನೆ ಆಗ್ಬಿಡುತ್ತಮ್ಮ. ಕಂದ ಬಂಗಾರ, ನೀನ್ ನನ್ ಬಗ್ಗೆ ಏನು ಯೋಚನೆ ಮಾಡಬೇಡ. ವಿಶಾಖ ಇರ್ತಾಳಲ್ಲ. ಅಮ್ಮ, ವಿಶಾಖ ಒಂದ್ ಸ್ವಲ್ಪ ದಿನ ಅಷ್ಟೇ ಇರೋದು. ಆಮೇಲೆ ಅಪ್ಪಂಗ ಅವಳ ಮೇಲಿನ ಕೋಪ ಕಡಿಮೆ ಆದ್ರೆ ಅವಳಿಗೂ ಒಂದ್ ಒಳ್ಳೆ ಗಂಡನ್ ನೋಡಿ ಮದ್ವೆ ಮಾಡ್ತಾರಲ್ವಾ. ಆದ್ರೆ ಅಮ್ಮ, ವಿಶಾಖ ಈಗ ಮೊದ್ಲಿನ ಹಾಗಿಲ್ಲ, ತುಂಬಾ ಬದಲಾಗಿದ್ದಾಳೆ. ಅವಳಿಗೆ ಸಂಸಾರ, ಕುಟುಂಬದ ಮಹತ್ವ ಚೆನ್ನಾಗಿ ಅರ್ಥ ಆಗಿದೆ. ಅವಳು ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ ಅಮ್ಮ, ನನ್ಗಿದೆ. ವಿಶಾಖನಿಂದ ಏನೆಲ್ಲ ದುಃಖ ಅನುಭವಿಸಿದ್ಲು, ಆದ್ರೂ ಅವಳ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾಳೆ ನನ್ ಕಂದ. ಇವಳಿಗೆ ಅನ್ಯಾಯ ಆಗ್ಬಾರ್ದು. ಅತ್ತೆಗೆ ಒಳ್ಳೆ ಬುದ್ಧಿ ಕೊಡು ಕೃಷ್ಣ. ಅವರಿಂದ ರಾಧಿಕಂಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡು. ಅಮ್ಮ, ವಿಶಾಖನ್ ಗೆಜ್ಜೆ ನೋಡ್ದ್ಯಾ? ಎಷ್ಟ್ ಚೆನ್ನಾಗಿದೆ ಅಲ್ವಾ? ಆದ್ರೆ ಅದು ವಿಶ್ವ ನಿನಗೆ ಅಂತ ಕಳಿಸಿದ ಗೆಜ್ಜೆ. ಪರವಾಗಿಲ್ಲ ಬಿಡಮ್ಮ, ಆ ಗೆಜ್ಜೆ ಅವಳ ಕಾಲ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅವಳೇ ಹಾಕೊಳ್ಳಿ ಅದನ್ನ. ವಿಶಾಖ, ನಿನ್ ಮುಖದಲ್ಲಿ ಏನೂ ಕಾಣ್ತಿಲ್ಲ. ಆಗಿತ್ತು, ಈಗಿಲ್ಲ. ಏನಿತ್ತು ರಾಧಿಕಾ? ಲಿಪ್ಸ್ಟಿಕ್ ಕಾಜಲ್ ಬಿಟ್ರೆ ನಾನು ಬೇರೇನೂ ಹಾಕಿರ್ಲಿಲ್ಲ. ಅದಲ್ಲ, ನಿನ್ ನಗು, ನಿನ್ ಖುಷಿ, ನಿನ್ ಮುಖದಲ್ಲಿ ಆ ನಗು, ಆ ಉತ್ಸಾಹ ಇದ್ರೇನೆ ಚಂದ. ಇಲ್ಲದೆ ಹೋದ್ರೆ ನೀನ್ ಚೆನ್ನಾಗಿ ಕಾಣಲ್ಲ.